ನಮಸ್ಕಾರ ಸ್ನೇಹಿತರೆ, ಕೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಇಲ್ಲಿ ಬಂದಿದ್ದೀವಿ. ಏನು ಮಾಹಿತಿ ಅಂದರೆ, ನಿನ್ನೆ ಒಂದು ಯೂಟ್ಯೂಬಲ್ಲಿ ವಿಡಿಯೋ ನೋಡಿದೆ. ಯಾವ ಥರ ವಿಡಿಯೋ ಅಂದರೆ, ಗೋರ್ಮೆಂಟ್ ಕಡೆಯಿಂದ 5 ಸ್ಕೀಮ್ಗಳು ಓಪನ್ ಆಗಿದೆ ಅಂತ ನಮ್ಮ ಯಜಮಾನರು ಯೂಟ್ಯೂಬ್ ಲಿಂಕಲ್ಲೇ ಪ್ರತಿಯೊಬ್ಬರು ಚಾಲಕರಿಗೆ ಮಾಹಿತಿ ಕೊಟ್ಟಿದ್ದರು. ಅದೇ ವಿಷಯಕ್ಕೆ, ಅದೇ ಕಾರಣಕ್ಕೆ ಅದೇನು ಈ ಸ್ಕೀಮ್ಗಳು 2 ಅವರ್ ಇಲ್ಲ 3 ಅವರ್ ಆಗಲಿ, ಯಾಕಂದರೆ ಕೆಲವು ಚಾಲಕರಿಗೆ ಓಪನ್ ಡಿಕ್ಲೇರ್ ಬೇಕು. ಕೆಲವು ದಿನ ಗೊತ್ತಾಗುತ್ತೆ, ಕೆಲವು ದಿನ ಗೊತ್ತಾಗಲ್ಲ. ಅದು ಇಡೀ ಸಂಘಟನೆ ಅಧ್ಯಕ್ಷರುಗಳಿಗೆ ಮಾಹಿತಿ ಗೊತ್ತಿಲ್ಲ. ಅಧ್ಯಕ್ಷರುಗಳು ಗೊತ್ತಾಗಿಲ್ಲ, ಚಾಲಕರು ಸಂಘಟನೆಯವರು ಅಧ್ಯಕ್ಷರು ಗೊತ್ತಾಗಿಲ್ಲ, ಇವ್ರವ್ರಿಗೂ ಗಮನಕ್ಕೆ ಬಂದಿದೆ. ಅದು ಯಾವ ಥರ ಬಂತು, ಯಾವ ಥರ ಇಲ್ಲ ಅಂತ ಮಾಹಿತಿ ತೊಗೊಳೋಕ್ಕೋಸ್ಕರನೇ ಪ್ರತಿಯೊಬ್ಬರು ಕೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಪ್ರತಿಯೊಬ್ಬರು ಚಾಲಕರಿಗೆ ಲೈವ್ ವಿಡಿಯೋ ಮುಖಾಂತರ ತಿಳಿಸ್ಕೊಡೋ ಕೆಲಸ ಮಾಡ್ತಾಯಿದ್ದೀವಿ. ನಮಸ್ಕಾರ ಸರ್, ನಾವು ಕೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಬಂದಿದ್ದೀವಿ. ಸರ್, ನಿನ್ನೆ ನೀವು ಒಂದು ಯೂಟ್ಯೂಬ್ ವಿಡಿಯೋ ಬಿಟ್ಟಿದ್ರು, ನಮ್ಮ ಗ್ರೂಪಿಗೆ ಬಂತು. ಅದು ನಮ್ಮ ಡ್ರೈವರ್ ಕಳಿಸ್ಕೊಟ್ಟಿದ್ರು. 5 ಸ್ಕೀಮ್ಗಳು ಕೊಟ್ಟಿದ್ದಾರೆ ಸರ್ಕಾರ ಕಡೆಯಿಂದ, ಆಕ್ಸಿಡೆಂಟ್ ಆಗಿದ್ರೆ ಅಂತ ಒಂದು ಸ್ಕೀಮ್ ಬಿಟ್ಟಿದ್ರು. ಆ ಸ್ಕೀಮ್ ಬಗ್ಗೆ ನಾನು ಕೇಳ್ತಾ ಇದ್ದೀನಿ ಸರ್. ಇವಾಗ ಮೊದಲುಗಡೆ ನಾನು ಏನು ಹೇಳಿದೆ, ಇದು ಬಂದ್ಬಿಟ್ಟು ಕಟ್ಟಡ ಕಾರ್ಮಿಕರು ಅಂದರೆ ನೇರವಾಗಿ ನಾನು ಹೇಳ್ತೀನಿ, ನಮ್ಮ ಹತ್ರನೇ ಎಲ್ಲೋ ಬರಬೇಕು, ಕೆಲಸ ಮಾಡಬೇಕಲ್ಲ. ಇವಾಗ ಜೈ ಭೀಮ್ ಇದಾರಲ್ಲ, ಅವ್ರ ಜೊತೆಗೇ ನಾವು ಕೂಡ್ಕೊಂಡು ಸೇರ್ಕೊಂಡು ಮಾಡ್ತೀವಿ. ಏನೋ ನಮಗೆ ಬಿಟ್ಟಿದ್ರ ಇದರಲ್ಲಿ ಏನಂದರೆ, ಯಾಕೆ ಎಲ್ಲರಿಗೆ ಗಮನಕ್ಕೆ ಬಂದಿಲ್ಲ ಅಂದರೆ, ಪ್ರತಿ ವರ್ಷ ಇದು ಯಾವುದು ಇವತ್ತಿಂದು ಹೊಸ ಸ್ಕೀಮ್ ಇಲ್ಲ. ಮೊನ್ನೆ ನಾನು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗ್ಬಿಟ್ಟು ಒಂದು ವೆಹಿಕಲ್ ಅಂದರೆ ಬ್ಯಾಟ್ರಿ ವೆಹಿಕಲ್, ಅದಕ್ಕೆ ಪರ್ಮಿಟ್ ಇಲ್ಲ ಅಂದರೆ ಈ BJP ಸರ್ಕಾರ ಇದ್ದಾರಲ್ಲ, ಗಡ್ಕರಿ ಅವ್ರು ಬಿಟ್ಬಿಟ್ಟಿದ್ದಾರೆ ಗಾಡಿ. ಓಕೆ, ಬಿಟ್ಬಿಡಿ ನೀವು, ನಮಗೆ ಪರವಾಗಿಲ್ಲ. ಅಟ್ಲೀಸ್ಟ್ ಒಂದು ಪರ್ಮಿಟ್ನ ಕೊಡಬೇಕು. ಅದು ಬಾಂಬೆ ಟು ಗೋವಾ ಹೋಗ್ಬಿಡ್ತದೆ ಯಾವುದೋ ಗಾಡಿ. ಇವಾಗ ಒಂದು ಕೆಲಸ ಮಾಡಿ, ನಿಮಗೆ ಸಿದ್ದರಾಮಯ್ಯ ಸರ್ಕಾರದ ತಾಕತ್ತು ಅಲ್ಲ, ಒಂದು ಕೆಲಸ ಮಾಡಿ, ಅದಕ್ಕೆ ಫೈನ್ ಮಾಡಿ ನೀವು. ಯಾಕೆ ಇಷ್ಟು? ಇವಾಗ ಅದೇ ಪ್ಯಾಸೆಂಜರ್ ಅದನ್ನಲ್ಲಿ ಕೂತ್ಕೊಳ್ತಾರೆ. ಈ ಪ್ಯಾಸೆಂಜರು ನಿಮ್ಮ ಹತ್ರನೂ ಗಾಡಿ ಇದೆ, ಯಾವುದೋ ಏರ್ ಕ್ಯಾಪು, ಅದೇ ಪ್ಯಾಸೆಂಜರು ಇವಾಗ ನಮ್ಮ ಹತ್ರ ಪರ್ಮಿಟ್ ಇದೆ, ಅದೇನಲ್ಲಿ ನಾವು ಯಾಕೆ ಪರ್ಮಿಟ್ ತಗೊಳ್ಬೇಕು? ಇಲ್ಲ ಅಂದ್ರೆ ಬೆಂಗಳೂರು ನಮಗೆ ಬೇಡ ಪರ್ಮಿಟ್. ಅವ್ರಿಗೆ ಕೊಟ್ಟಿದ್ದಾರಲ್ಲ, ಇವಾಗ ಏನಾಗತ್ತೆ, ಪರ್ಮಿಟ್ ಕೊಟ್ಟಿಲ್ಲ ಅಂದರೆ ಗಾಡಿ ಬಿಟ್ಟರೆ, ಇವಾಗ ಬ್ಯಾಟ್ರಿ ಗಾಡಿಗೆ ಪರ್ಮಿಟ್ ಇಲ್ಲ ಅಂತ, ಇದಕ್ಕೆ ಪರ್ಮಿಟ್ ಇದೆ ಅಂತ, ಅದೇನಲ್ಲಿ ನಾವು ಪ್ಯಾಸೆಂಜರ್ ಅದೇ ಕೂತ್ಕೊಳ್ಳೋದು, ಅದೇ ಓಡಿಸ್ಕೊಳ್ಳೋದು. ಇದು ಯಾವ ನ್ಯಾಯ ಇದು? ಗಡ್ಕರಿ ಅವರು ನಾವು ನೇರವಾಗಿ ಹೇಳ್ತೀವಿ, ನೀವು ಈ ಥರ ಬ್ಯಾಟ್ರಿಗಳಿಗೆಲ್ಲ ಗಾಡಿಗಳಿಗೆ ಕೊಟ್ಬಿಟ್ರೆ ಕೊಡಿ, ನಮಗೆ ಏನಿಲ್ಲ, ಅಭ್ಯಂತರ ಇಲ್ಲ. ಅದಕ್ಕೆ ಒಂದು ಪರ್ಮಿಟ್ ಕೊಡಬೇಕು. ಅದು 30 ಕಿಲೋಮೀಟರ್ ಏನಿದೆ ಅದು ನಿಗದಿ ಮಾಡಬೇಕು ಬೆಂಗಳೂರಿನಲ್ಲಿ, ಇಲಾಖೆನಲ್ಲಿ. ಅದು ಮೊದಲಿಗೆ ನಮಗೆ ಬೇಕು. ಯಾಕಂದ್ರೆ ಗಾಡಿ ಓಡಿಸ್ತಾ ಇದ್ರೆ ಡ್ರೈವರ್ಗೆ ಅದು ಒಂದು ಪರ್ಮಿಟ್ ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಇವಾಗ ನಮ್ಮ ಹತ್ರ ಪರ್ಮಿಟ್ ಇದೆ, ಎಲ್ಲ ಇದೆ, ನಾವು ಯಾಕೆ ಓಡಬೇಕು? ನಾವೆಲ್ಲ ರಿನ್ಯೂವಲ್ ಕಟ್ತೀವಿ, ತೆರಿಗೆ ಕಟ್ತೀವಿ, ನಮಗೆ ಇದು ಆಗೋದು. ಇವಾಗ ನೇರವಾಗಿ ಬಂದಿರೋದು ಈ ಕ್ವಶನ್ ನಾವು ಮಾತಾಡೋಣ. ಇದರಲ್ಲಿ 5 ಲಕ್ಷ ಅದು ಸ್ಮಾರ್ಟ್ ಕಾರ್ಡ್ ಥರ ಮಾಡಿಕೊಡ್ತಾರೆ ಯಾರೋ ಕಟ್ಟಡ ಕಾರ್ಮಿಕರು. ನಾವು ಇವರೆಲ್ಲ ಬಂದಿದ್ರಲ್ಲ, ಇವರೆಲ್ಲ ನಮ್ಮ ಸ್ನೇಹಿತರು. ಯಾಕಂದರೆ ಅಲ್ಲಿ ಹೋಗೋಕೆ ಆಗೋದಿಲ್ಲ. ಅವ್ರು ಏನು ಹೇಳಿದ್ದಾರೆ, ಯಾವುದೋ ಯೂನಿಯನ್ ಅವ್ರಿಗೆ ನಾವು ಕೊಟ್ಟರೆ ಯೂನಿಯನ್ ಅವರು ಬಡಿಸ್ಕೊಳ್ತಾರೆ ದುಡ್ಡು ಜಾಸ್ತಿ ಅವ್ರ ಹತ್ರ, ಡ್ರೈವರ್ ಹತ್ರ ನೇರವಾಗಿ. ನಾವು AP ಆಮ್ ಆದ್ಮಿ ಪಕ್ಷದಿಂದ ನಾವು ಹೋಗಿದ್ದೀವಿ. ಮೇಡಮ್ ಅವರೇ, ನಮಗೆ ನೀವು ಪೇಪರ್ ಕೊಡಿ, ಇದು ಆನ್ಲೈನ್ ಮುಖಾಂತರ ಮಾಡಬೇಕು. ನಾವೇನು ಮಾಡ್ತೀವಿ ಅಂದರೆ, ನಿಮ್ಮದು ಸಂಘಟನೆ ಇದೆಲ್ಲ, 200 ಜನ, ನಾವು 300 ಜನ, ನಾವು ನಿಮ್ಮ ಕೈ ಜೋಡಿಸ್ತೀವಿ. ನಿಮ್ಮ ಹತ್ರ ಕೈ ಜೋಡಿಸ್ಬಿಟ್ಟು ಆಫೀಸರ್ಗೆ ಕರ್ಕೊಂಡು, ನಿಮ್ಮ ಆಫೀಸ್ ಹತ್ರ ನಾನು ಕರ್ಕೊಂಡು ಬರ್ತೀನಿ. ಅವ್ರಿಗೆಲ್ಲ ಕೆಲಸ ಮಾಡಿಕೊಡೋಣ. ಯಾಕಂದರೆ ಇದರಲ್ಲಿ ಬೇರೆ 50 ರೂಪಾಯಿ ಇರೋದು. ಇದು ಮೊದಲಿಗೆ 50 ರೂಪಾಯಿ ಏನಂದರೆ, ಅವ್ರ ಹತ್ರ DL ಇರಬೇಕು, ಬ್ಯಾಗ್ ಇರಬೇಕು, ಬ್ಯಾಂಕ್ ಅಕೌಂಟ್ ಇರಬೇಕು, ಇಷ್ಟೇ 3 ಇರಬೇಕು. ಆಮೇಲೆ OTP ಬಂದರೆ ಇದಕ್ಕೆ ಆಧಾರ್ ಕಾರ್ಡ್ ಇದೆಯಲ್ಲ, ಅದರಲ್ಲಿ ಲಿಂಕ್ ಆಗಬೇಕು. ಅದೆಲ್ಲ ನೀವು ಇಷ್ಟು ನೋಡ್ಕೊಳ್ಳಿ. ಆಫೀಸರ್ ಕರ್ಕೊಂಡು ಬರೋದು ನಮ್ಮ ಜವಾಬ್ದಾರಿ. ಯಾಕಂದರೆ ಡ್ರೈವರ್ಗೆ ಮೊದಲಿಗೆ ನಾವು ಈ ಕೆಲಸ ಮಾಡಿಕೊಟ್ರೆ ಡ್ರೈವರ್ ಉಳಿಸೋದು. ನಾಳೆ ಗಾಡಿ ಯಾರಿಗೆ ಕೊಟ್ಟಿದೆ, ಒಂದು ಫೈನಾನ್ಸ್ ಹಾಕ್ತೀವಿ, ಒಂದು ಫೈನಾನ್ಸರ್ ಹತ್ರ, ಯಾವುದು ಖಾಸಗಿ ಫೈನಾನ್ಸ್ ಹತ್ರ. ಅವ್ನು ಆಜಮ್ ಅಂತ ಅವ್ನು ತೀರ್ ಹೋಗ್ಬಿಟ್ಟಿದ್ದಾನೆ. ಇವಾಗ ಅವನು 7,30,000 ಕೊಟ್ಬಿಟ್ಟು ನಾನು ಕ್ಯಾನ್ಸಲೇಷನ್ ತಗೊಂಡು ಬಂದಿದ್ದೀನಿ. ಇದು ಒಂದಿದೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಕೆನರಾ ಬ್ಯಾಂಕು. ಎಷ್ಟು ಕೆನರಾ ಬ್ಯಾಂಕ್ ಇದ್ದಾರೆ ಬೆಂಗಳೂರಿನಲ್ಲಿ? 60 ವರ್ಷ ಒಳಗಡೆ ಇರಬೇಕು ಅವರು. ಕೆನರಾ ಬ್ಯಾಂಕ್ನಲ್ಲಿ ಅಕೌಂಟ್ ಮಾಡ್ರೆ ಏನನ್ನ ಆಕ್ಸಿಡೆಂಟ್ ಆದರೆ ನಾಳೆ ದಿವಸ ಮನೆಯಲ್ಲಿನೇ ಅಪಘಾತ ಹಾಕಿ ತೀರೋಗ್ಬಿಟ್ರೆ ಅವರನ್ನ 2 ಲಕ್ಷ ಕೊಡ್ತಾರೆ. ಅದನ್ನ ನೆಕ್ಸ್ಟ್ ಇದರಲ್ಲಿ ಇವ್ರ ಹತ್ರ ನಾನು ಸೇರಿಕೊಂಡು, ನಮಗೆ ನಿಮ್ಮದು ಯೂನಿಯನ್ದು ನಮಗೆ ಸಹಕಾರ ಬೇಕು.
ನಾವು ನಿಮಗೆ ಸಹಕಾರ ಕೊಡ್ತೀವಿ. ಇದೆಲ್ಲ ನಾವು ಸೇರ್ಕೊಂಡು ಮಾಡೋಣ. ನಾನೇ ಒಬ್ಬ ಮಾಡ್ತೀನಿ ಅಂದ್ರೆ, ಯಾಕಂದ್ರೆ ಟೋಟಲ್ ಕರ್ನಾಟಕದಲ್ಲಿ 40 ಲಕ್ಷ ಜನಗೆ ಇದು ಇರೋದು. ಪ್ರತಿ ವರ್ಷ ಬರ್ತಾ ಇರ್ತದೆ, ಪ್ರತಿ ವರ್ಷ ಹೋಗ್ತಾ ಇರ್ತದೆ. ಇನ್ನೊಂದು ಫಸ್ಟು, ಯಾಕಂದ್ರೆ ನಾನು ಕಂಪ್ಲೀಟ್ ಮಾಡ್ತೀನಿ ಯಾವ ಉದ್ದೇಶದಲ್ಲಿ ಇವ್ರು ಬಂದಿದ್ದಾರೆ. ನಿನ್ನೆ ನಾವು ವಿಡಿಯೋ ಬಂದ್ಬಿಟ್ಟು ಡಿಕ್ಲೇರ್ ಮಾಡಿದ್ರು. ಆ ಡಿಕ್ಲೇರ್ನಲ್ಲಿ ಏನು ಕೊಟ್ಟರು ಅಂದರೆ 5 ಲಕ್ಷ ರೂಪಾಯಿ ಡ್ರೈವರ್ಗೆ ನಾವು ಕೊಡ್ತೀವಿ. ಯಾವ್ದಕ್ಕೆಪ್ಪ ಅಂದರೆ 5 ಲಕ್ಷ 50 ರೂಪಾಯಿ ಇದು ಗೌರ್ಮೆಂಟ್ ಫೀಸ್. ಇದು DD ಮುಖಾನಿಂದ ನೀವು ಮಾಡಬೇಕು. ಯಾರಿಗೆ ಒಂದು ಪೈಸಾ ಕೊಡೋ ಥರ ಇರಬಾರ್ದು. ಅದ್ನಲ್ಲಿ ಬಂದ್ಬಿಟ್ಟು ನಂಬರ್ 1 5 lakhs rupees. ಆಮೇಲೆ ಬಂದ್ಬಿಟ್ಟು ಆಕ್ಸಿಡೆಂಟ್ ಆಗಿದ್ರೆ 10,000ನಿಂದ 7.5 ಲಕ್ಷವರೆಗೂ. ಯಾಕಂದರೆ ಡಾಕ್ಟರ್ ಚೆಕ್ ಮಾಡ್ತಾರೆ, ಅವ್ರಿಗೆ ಸಂಬಂಧ. ಆಮೇಲೆ ಡೆಲಿವರಿಗೆ 10,000 ರೂಪಾಯಿ. ಯಾಕಂದರೆ ನಮ್ಮ ಹತ್ರ ಪೇಪರ್ ಇದೆ. ಪೇಪರ್ ಇದ್ಬಿಟ್ಟು ಅಂದರೆ ನಾನು ಕೆಲಸ ಮಾಡೋದು. ಈ ಪೇಪರ್ ಇದೆ, 2 ಪೇಪರು. ಯಾಕಂದರೆ ಕಟ್ಟಡ ಕಾರ್ಮಿಕರಲ್ಲಿ ನಮಗೆ ಕೊಟ್ಟಿದ್ದಾರೆ. ಅವ್ರು ನೇರವಾಗಿ ಹೇಳಿದ್ದಾರೆ, ನಾವೇ ಡೈರೆಕ್ಟ್ ಹೋಗಿ ಮಾಡ್ತಾ ಇದ್ದೀವಿ, ಯೂನಿಯನ್ ಮುಖಾನಿಂದ ಓಡ್ರೆ ಅವ್ರು ಯಾರೋ ಯೂನಿಯನ್ ಅವನು ಅವ್ರು ದುಡ್ಡು ಬಡ್ಸ್ಕೊಂಡಿದ್ದಾರೆ, ಏನು ಬಡ್ಸ್ಕೊಂಡಿದ್ದಾರೆ ಅವ್ರದ್ದು ಹೇಳಿಲ್ಲ. ನಾವು ಯಾಕಂದರೆ ನೀವು ಆಮ್ ಆದ್ಮಿ ಪಾರ್ಟಿನಿಂದ ಬಂದಿದ್ದೀರಿ, ಯಾಕಂದರೆ ಸಾರ್ವಜನಿಕ ಜನಗಳಿಗೆ ಕೊಡಬೇಕು. ಇದು ಕೊಟ್ಟಿಲ್ಲ ಅಂದರೆ ಕೆಲಸ ಆಗೋದಿಲ್ಲ. ಅದಕ್ಕೆ ನೇರವಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಏನಂದರೆ 10,000 ರೂಪಾಯಿ ಡೆಲಿವರಿಗೆ, 2 ಡೆಲಿವರಿ 10,000 ರೂಪಾಯಿ. ಆಮೇಲೆ ಒಂದು ಬಂದ್ಬಿಟ್ಟು ಯಾರು ನಾವು ಡಿಗ್ರಿ ತಗೊಳ್ತಾರಲ್ಲ ಆಟೋ ಡ್ರೈವರು, ಡಿಗ್ರಿ ಇಲ್ಲ ಅಂದರೆ SLCಗೆ ಅದು ನಾವು ತಿಂಗಳಿಗೆಲ್ಲ ವರ್ಷಿಗೆ 10,000 ರೂಪಾಯಿ ಕೊಡ್ತಾರೆ. ನಾವು ನೇರವಾಗಿ ನೀವು ಬಂದಿದ್ದೀರಲ್ಲ, ನಿಮ್ಮ ಹತ್ರ ಎಷ್ಟು ಜನ ಇದ್ದಾರೆ ನೀವು ಕೂಡಿಸ್ಕೊಳ್ಳಿ. ಆಫೀಸರ್ಗೆ ನಾನು ಕರ್ಕೊಂಡು ಬರ್ತೀವಿ, ನೀವೇ ಮಾಡೋ ಥರ ನೀವೇ ಮಾಡಿ. ಯಾಕಂದರೆ ಎಲ್ಲ ಕೆಲಸ ನಮಗೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾವು ನಿಮಗೆ ಅವ್ರ ಹತ್ರ ನಿಮಗೆ ನಾವು ಡೈರೆಕ್ಟ್ ಮಾಡಿಕೊಡ್ತೀವಿ, ನಾವು ಸೇರ್ಕೊಂಡು ಮಾಡೋಣ. ಇನ್ನೊಂದು ಸರ್, ನಮ್ದು ಮಾಹಿತಿ ಬೇಕು. ಈಗ 5 ಲಕ್ಷ ರೂಪಾಯಿ 50 ರೂಪಾಯಿ ಕೊಟ್ಟು ಇದು ಮಾಡಿ ಓಪನ್ ಮಾಡ್ಕೊಳ್ಳಿ, ಸ್ಮಾರ್ಟ್ ಕಾರ್ಡ್ ಇಂದ 5 ಲಕ್ಷ ರೂಪಾಯಿ ಬರುತ್ತೆ ಅಂತೀರಾ? ಹೌದು. 5 ಲಕ್ಷ ರೂಪಾಯಿ ಅದು ಯಾವ ಥರ ಪಡಿಸ್ಕೋಬೇಕಂತ ಮಾಹಿತಿ ಕೊಡ್ತೀರಾ? ಇಲ್ಲ ನಾವು ಆಫೀಸ್ಗೆ ಹೋಗ್ಬೇಕಾ? ಅಲ್ಲಿ ನಾನು ಹೇಳ್ಬಿಡ್ತೀನಿ. ಫಸ್ಟ್ ಮೊದಲಿಗೆ ನಿಮ್ಮ ಸಂಘಟನೆ ಯಾವುದಿದೆ, JBM ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ. ಇವಾಗ ಹೇಳಿದಿರಲ್ಲ, ಆ ಸಂಘಟನೆಗೆ ಅವ್ರು ಬರಬೇಕು. ಬಂದ್ಬಿಟ್ಟು DL, ಆಧಾರ್ ಕಾರ್ಡು, ಆಮೇಲೆ ಪ್ಯಾನ್ ಕಾರ್ಡು, ಆಮೇಲೆ ಒಂದು ಬಂದ್ಬಿಟ್ಟು ಆಧಾರ್ ಲಿಂಕ್ ಇರಬೇಕು. ಅದು ಇಷ್ಟು ನೀವು ಮಾಡ್ಕೊಂಡಿರಿ, ನಾನು ಆಫೀಸಲ್ಲೇ ಕರ್ಕೊಂಡು ಬರ್ತೀನಿ ನಿಮ್ಮ ಹತ್ರ. ಆಮೇಲೆ ಅದು ಒಂದು ಆಕ್ಸಿಡೆಂಟ್ ಆದ ತಕ್ಷಣ ನಿಮಗೆ ಕೂಡಲೇ ಕೊಡೋದಿಲ್ಲ ಅವರು. 6 ತಿಂಗಳು ಬಿಟ್ಟು ಏನಿದೆ ಅದು. ಆಮೇಲೆ ಅಲ್ಲಿ ಇನ್ನೊಂದು ನಾನು ಒಂದು ಮರ್ಬಿಟ್ಟೆ, ಕಫನ್ಗೆನೆ 25,000 ರೂಪಾಯಿ ಕಫನ್ಗೆ. ಆಮೇಲೆ ಅದು ಮರಣ ಯಾವುದು ಸತ್ತೋಗಿರೋ ಕಾರ್ಯಕ್ರಮಕ್ಕೆ ತೀರೋಗಿರೋರಿಗೆ 20,000 ರೂಪಾಯಿ. ಯಾಕಂದ್ರೆ ಫಸ್ಟ್ ಸ್ಮಾರ್ಟ್ ಕಾರ್ಡ್ ತಾವು ಪಡಿಸ್ಕೊಳ್ಬೇಕು. ಯಾಕಂದ್ರೆ ಇದು ನಮ್ದು ಅಧಿಕಾರ, ಆಟೋ ಡ್ರೈವರ್ದು ಇದು ಒಂದು ಅಧಿಕಾರ ಬೇಕೇ ಬೇಕು. ಅಧಿಕಾರ ಇಲ್ಲ ಅಂದ್ರೆ ಕೆಲಸ ಮಾಡಕ್ ಆಗೋದಿಲ್ಲ. ಅಧಿಕಾರ ಇದ್ರೇನೆ ಕೆಲಸ ಮಾಡಕ್ ಆಗೋದು. ಇದು ಲೇಡೀಸ್ ಪ್ರೆಗ್ನೆಂಟ್ ಅಂತ ಇದ್ರಲ್ಲ, ಇದು ಆಟೋ ಡ್ರೈವರ್ ಪ್ರೆಗ್ನೆಂಟ್ ಇದ್ದ ಇಲ್ಲ ಆಟೋ ಇಲ್ಲ ಆಟೋ ಡ್ರೈವರ್ ಇವಾಗ ಯಾರ ಹತ್ರ DL ಇದೆ, ಬ್ಯಾಜ್ ಇದೆ, ಅವ್ರಿಗೆ ಹೆಂಡತಿಗೆ ಮಾತ್ರನೇ 2 ಡೆಲಿವರಿಗೆ ಕೊಡೋದು. ಹಂಗಂದ್ರೆ ಡ್ರೈವರ್ ಅವ್ರ ಫ್ಯಾಮಿಲಿಗೆ, ಹೌದು ವೈಫ್ಗೆ, ಹೌದು 2 ಡೆಲಿವರಿವರೆಗೂ ಮಾಡ್ಕೊಡ್ತಾರೆ. ಹೌದು 10,000 ಅವರೇ ಕೊಡ್ತಾರೆ ಕೂಡಲೇ. ಇದು ಎಕ್ಸಾಮ್ ಬರ್ಗೋರ್ಗು ಹೇಳಿದ್ರ ಅವ್ರು ಏನಾದ್ರು ಡಿಗ್ರಿ ತಗೋಬೇಕು ಅಂತ. ಆಟೋ ಡ್ರೈವರ್ ತಗೋಬೇಕಾ ಅವ್ರ ಮಗ? ಅವ್ರ ಮಗ. ಯಾಕಂದ್ರೆ ಕೆಲವು ಡ್ರೈವರ್ಗಳಿಗೆ ಏನಾಗ್ತಾ ಇದೆ ಅಂದ್ರೆ, ನಾವು ಆಟೋ ಓಡಿಸಿದ್ವಿ, ನಮ್ಗೇನೀಗ ಅವಶ್ಯಕತೆ ಇದೆ ಡಿಗ್ರಿ ಮಾಡೋದು? ಅವ್ರ ಮಗ. ಯಾಕಂದ್ರೆ ನಾವು ಆಟೋ ಓಡಿಸ್ಬಿಟ್ಟು ನಾವು ಆಟೋ ಓಡಿಸ್ಕೊಂಡು ಇರಬಾರ್ದು. ಅವ್ರ ಮಗಗೆ ಫ್ಯಾಮಿಲಿಗೆ ಬೇಕು. ಇನ್ನೊಂದು ಅರವಿಂದ್ ಕೇಜ್ರಿವಾಲ್ ಸರ್ಕಾರ 5 ಕೊಟ್ಟಿದ್ದಾರೆ ನಿಮ್ಗೆ. ಅಲ್ಲಿ ಡಿಗ್ರಿಗೆ 10 ಲಕ್ಷ ಕೊಡ್ತಾ ಇದ್ದಾರೆ ಡೆಲ್ಲಿನಲ್ಲಿ. ಆಮೇಲೆ ಮದುವೆಗೆ 1 ಲಕ್ಷ ಕೊಡ್ತಾ ಇದ್ದಾರೆ. ಯಾರಿಗೆ? ಡ್ರೈವರ್ಗೆ. ಇದೆಲ್ಲ ಇದೆ ಅಲ್ಲಿ ನೇರವಾಗಿ ಇದೆ. ಅದಕ್ಕೆ ನಾವು ಹೋಗಿ ಕೇಳಿದ್ದು, ಏನಪ್ಪ ಡೆಲ್ಲಿನಲ್ಲಿ ನೋಡ್ರೆ 5 ನಿಮ್ಗೆ ಗ್ಯಾರಂಟಿ ಕೊಟ್ಟಿದ್ದಾರೆ, ಇಲ್ಲಿ ಏನಿದೆ ಅಂದ್ರೆ ನಾವು ಅವ್ರಿಗೆ ಅದಕ್ಕೆ ಹೋಗ್ಬಿಟ್ಟು ಸಿದ್ದರಾಮಯ್ಯ ಸರ್ ಹತ್ರ ಹೋಗ್ಬಿಟ್ಟು ಮಾತಾಡಿದ್ರು, ರಾಮಲಿಂಗಾರೆಡ್ಡಿ ರೆಡ್ಡಿ ಹತ್ರನೂ ಮಾತಾಡಿದ್ರು. ಪೇಪರ್ನಲ್ಲಿ ಬಂದಿದೆ. ಅದೆಲ್ಲ ಕಟಿಂಗ್ ನಾವು ಇವ್ರಿಗೆ ಕಳಿಸ್ತೀವಿ. ಯಾರಿಗೆ? JBM ಅಂಬೇಡ್ಕರ್ಗೆ ನಾವು ಕಳಿಸ್ತೀವಿ. ಅದೆಲ್ಲ ನೋಡ್ಕೊಳ್ಳಿ, ಕೆಲಸ ಮಾಡಿ, ಸೇರ್ಕೊಂಡು ಮಾಡೋಣ. ಯಾರು ಮಾಡೋದಿಲ್ಲ, ಯಾವ ಸಂಘಟನೆಯಲ್ಲಿ ನಾವು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇದರಲ್ಲಿ ನಾವು ಏನು ದುಡ್ಡನ್ನು ತಗೊಳ್ತಾ ಇಲ್ಲ, ಏನಿಲ್ಲ. ಯಾಕಂದರೆ ಅವ್ರಿಗೆ ನಾವು ಈ ಕೆಲಸ ನಾವು ಮಾಡಿಕೊಟ್ರೆ ಮತ್ತು ಅವ್ರು ಬರೋದು ನಮ್ಮ ಹತ್ರ, ಇಲ್ಲ ಅಂದರೆ ಬರೋದಿಲ್ಲ. ಇಷ್ಟಕ್ಕೆ ಇಷ್ಟ. ಯಾಕಂದರೆ ಒಂದು ದಿವಸ ಡ್ರೈವರ್ ಇರ್ತಾರೆ. ಡ್ರೈವರ್ ಇವಾಗ ಮನೆಯಲ್ಲಿ ಅವನು ಸಾಕ್ತಾ ಇದ್ದಾನೆ. ಯಾರಿಗೆ? ಅವ್ರಿಗೆ ಪರವಾಗಿಲ್ಲ. ತೀರು ಹೋದ್ಮೇಲೆ ಸಾಲಗಾರ ಎಲ್ಲ ಬರ್ತಾರೆ. ಅದಕ್ಕೆ ಅವ್ನು ತಡ್ಕೊಂಡಿರ್ತಾನೆ. ಅವನು ಆರಾಮ್ಗ ಇರ್ತಾನೆ, ಅವ್ರ ಹೆಂಡತಿನೂ ಆರಾಮಿರ್ತಾರೆ.
ಇವಾಗ ನೀವು ಇದರಲ್ಲಿ 5 ಬಗ್ಗೆ 3 ಮಾಹಿತಿ ಕೊಟ್ಟಿದ್ರ, ಇನ್ನ 2 ಮಾಹಿತಿ ಕೊಟ್ಟಿದ್ರ. ಹೇಳಿ ಹೇಳಿ ಏನು ಅಂತ. ಇವಾಗ ನೀವು ನಿನ್ನೆ ವಿಡಿಯೋದಲ್ಲಿ 5 ಸ್ಕೀಮ್ ಬಗ್ಗೆ ಹೇಳಿದ್ರ. ಈಗ ಒಂದು 5 ಲಕ್ಷದ ಕೊಟ್ಟಿದ್ರ, ಹೌದು. ಒಂದು ಡೆಲಿವರಿದು ಕೊಟ್ಟಿದ್ರ, ಹೌದು. ಒಂದು ಸ್ಕಾಲರ್ಶಿಪ್ ಬಗ್ಗೆ ಕೊಟ್ಟಿದ್ರ, ಹೌದು. 3 ಕೊಟ್ಟಿದ್ರ. ಇನ್ನ ಹೇಳಿ ಯಾವ್ದು ಸರ್? ದಫನ್ ನಾನು ಹೇಳಿದೆ. 2500 ರೂಪಾಯಿ 4-5. ಇನ್ನೊಂದು ಯಾವ್ದು ವಿಡಿಯೋ ನೋಡಿಲ್ಲ ಇಲ್ಲ ಇಲ್ಲಿ ಈಗ ನೀವು- ನಾನು ಏನು ಹೇಳ್ತಾ ಇರೋದು, ಇವಾಗ ಇಷ್ಟು ನಾನು ಹೇಳಿದ್ದೀನಿ, ಇನ್ನೂ ಜಾಸ್ತಿ ಇದೆ. ನಾನು ಹೇಳಿರೋದು 5, ಇದರಲ್ಲಿ ಜಾಸ್ತಿ ಇದೆ. ನಾವು ಸೇರಿಕೊಂಡು ನಾವು ಕೂತ್ಕೊಂಡು ಇನ್ನೊಂದೊಂದು ಪ್ಯಾಂಪ್ಲೆಟ್ ನಾನು ಕೊಡ್ತೀನಿ, ಅವ್ರದ್ದೇ ಗೌರ್ಮೆಂಟ್ ಅಧಿಕಾರಿದ್ದು, ಅದು ನೋಡಿಕೊಂಡು ನಾವು ಮಾಡೋದು. ಇದು ಇವಾಗ ನೀವು ಕೊಟ್ಟಿರೋದು ಪಾಂಪ್ಲೆಟ್ ನಿಮ್ಗೆ ಗೌರ್ಮೆಂಟ್ ಕಡೆಯಿಂದ ರಾಮಲಿಂಗ ರೆಡ್ಡಿ ಸಾಹೇಬರು ಕೊಟ್ಟಿದ್ದೀರಾ? ರಾಮಲಿಂಗಂ ಸಾಹೇಬ್ರೆ ರೆಡ್ಡಿದು ಎಲ್ಲ ಇದು ಡೈರೆಕ್ಟ್ ನಾವು ಹೋಗಿರೋ ಆಫೀಸ್ಗೆ, ನೀವು ಆಫೀಸ್ನಲ್ಲಿ ಏನು ಮಾಡ್ತಾ ಇದ್ದೀರಾ ನಮಗೆ ಕೊಡಿ ಅಂತ. ಸಾಕಷ್ಟು ನಾವು ಯೂನಿಯನ್ಗೆ ಕೊಟ್ಟಿದ್ದೀವಿ, ಅವರು ಏನೋ ಕೆಲಸ ಮಾಡಿಲ್ಲ, ನೀವು ಏನೋ ಆಮ್ ಆದ್ಮಿ ಪಾರ್ಟಿಯಿಂದ ಬಂದಿದ್ದೀರಾ, ಅದಕ್ಕೆ ನಮಗೆ ಕೊಡ್ತಾ ಇರೋದು. ನಾವು ಬೇಕಂದ್ರೆ ಆಫೀಸರ್ಗೆ ಕರ್ಕೊಂಡು ಬರ್ತೀವಿ. ನಮ್ಮದು ಕರ್ತವ್ಯ ನಿಮಗೆ ಸ್ಮಾರ್ಟ್ ಕಾರ್ಡ್ ಈಸ್ಕೊಡೋದು ನಮ್ಮ ಜವಾಬ್ದಾರಿ. ಏನು ಹೇಳಿ, ನೇರವಾಗಿ ನೀವು ಇದು ಕಟ್ಟಡ ಕಾರ್ಮಿಕರಿಗೆ 50 ರೂಪಾಯಿ ಕಟ್ಟಬೇಕು ಅಷ್ಟೇ, ಬೇರೆ ಏನಿಲ್ಲ. ನಮಸ್ಕಾರ ಸ್ನೇಹಿತರೆ, ನೋಡಿ ಈ ಥರ ಲೆಟ್ರುಗಳು ತಗೊಂಡು ಪ್ರತಿಯೊಬ್ಬರು ಸಂಘಟನೆ ಅಧ್ಯಕ್ಷರುಗಳು ಡ್ರೈವರ್ಗಳಿಗೆ ಅನುಕೂಲಗಳು ಮಾಡಿಕೊಡ್ತಾ ಇಲ್ಲ ಅಂತವ್ರೆ. ಓಪನ್ ಆಗಿ ಮುಂದೆ ಕುತ್ಕೊಂಡಿರೋ ನಮ್ಮ ಯಜಮಾನ್ರೆ ತಿಳಿಸ್ಕೊಡ್ತಾ ಇದ್ದಾರೆ. ಯಾಕಂದ್ರೆ ಲೈವ್ ವಿಡಿಯೋ ಮುಖಾಂತರ ತಿಳಿಸ್ತಾ ಇರೋದು. ನಾವೇನು ವಿಡಿಯೋ ಮಾಡ್ಕೊಂಡ್ಬಿಟ್ಟು ಸೆಟ್ಟಿಂಗ್ ಮಾಡ್ತಾ ಇಲ್ಲ. ಕೆಲವು ಸಂಘಟನೆ ಅಧ್ಯಕ್ಷರುಗಳಿಗೆ ಮಾಹಿತಿ ಕೊಟ್ಟು ಅವರು ಡ್ರೈವರ್ಗಳು ಕೊಡ್ತಾ ಇಲ್ಲ, ಅವರೇ ತಿಂತಾ ಇದ್ದಾರಂತ ಪದಗಳು, ಆ ಮಾತುಗಳು ಬರೋ ಟೈಮಲ್ಲಿ ಇದು ಸಂಘಟನೆ ಅಂತ ನಡೆಸ್ತಾ ಇರೋದು ಅಧ್ಯಕ್ಷರುಗಳು ಏನೋ ಮಲ್ಕೊಂಡಿದ್ರಾ? ಎಷ್ಟೊಂದು ಜನ ಡ್ರೈವರ್ಗಳಿಗೆ ತೊಂದರೆಗಳು ಆಗಿದೆ, ಎಷ್ಟೊಂದು ಡ್ರೈವರ್ಗಳು ಕಷ್ಟಗಳು ಆಗ್ತಾ ಇದೆ. ಅದ್ರ ಬಗ್ಗೆ ನೀವು ಮಾಹಿತಿಗಳು ಕೊಡಕ್ಕಾಗ್ತಾ ಇಲ್ಲ, ಅದ್ರ ಬಗ್ಗೆ ಧ್ವನಿಗಳು ಎತ್ತಕ್ಕಾಗ್ತಾ ಇಲ್ಲ. ಆಮ್ ಪಾರ್ಟಿ ಕಡೆಯಿಂದ ಇದು ಬಂದು ಈ ಲೆಟ್ರು ಅವ್ರಿಗೆ ಸಿಕ್ಕಿದೆ ಅಂದ್ರೆ ಸಂಘಟನೆ ಅಧ್ಯಕ್ಷರುಗಳು ಏನ್ ಮಾಡ್ತಾ ಇದ್ರ? ಪ್ರತಿಯೊಬ್ಬ ಚಾಲಕನು ಯಾವ ಸಂಘಟನೆಯಲ್ಲಿ ಇದ್ರು ಆ ಸಂಘಟನೆ ಅಧ್ಯಕ್ಷನ ಕೇಳಕ್ಕೆ ನ್ಯಾಯ ಇದೆ, ನಿಮ್ಗೆ ಅಧಿಕಾರಗಳಿದೆ. ಯಾಕಂದ್ರೆ ಇವ್ರೊಂದು ಸಂಘಟನೆ ಕಟ್ಕೊಂಡಿಲ್ಲ, ಇವರು ಆಮ್ ಜನತಾ ಪಾರ್ಟಿ ಇವರು, ಅರ್ಥ ಆಯ್ತಾ? ಇವರೇ ಹೋಗ್ಬಿಟ್ಟು ಡೈರೆಕ್ಟ್ ತಗೊಂಡು ಬಂದಿದ್ದಾರೆ. ಅಂದ್ರೆ ಆ ಮನವಿ ಪತ್ರಗಳು ನೀವು RTO ಅಧಿಕಾರಿಗಿರ್ಲಿ, ಕಮಿಷನರ್ಗಿರ್ಲಿ, ಕರ್ನಾಟಕ ಸರ್ಕಾರ ಕೊಟ್ಟಿನೋ, ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಅಧ್ಯಕ್ಷರುಗಳಿಗೆ ಬಂದಿಲ್ಲ ಅಂದ್ರೆ ಇವ್ರ ಕೈಗೆ ಬಂದಿದೆ. ಅಂದ್ರೆ ಕರ್ನಾಟಕ ಯೂನಿಯನ್ ಪ್ರೆಸಿಡೆನ್ಸಿ ಏನ್ ಮಾಡ್ತಾ ಇದ್ದಾರೆ? ಕರ್ನಾಟಕ ಅದೇ ಡ್ರೈವರ್ದು ಅಧ್ಯಕ್ಷರುಗಳು ಏನ್ ಮಾಡ್ತಾ ಇದ್ರ? ನೋಡಿ, ಪ್ರತಿಯೊಂದು ಈ ತಪ್ಪಿಗೋಸ್ಕರನೇ ಪ್ರತಿಯೊಬ್ಬ ಒಬ್ಬ ಅಧ್ಯಕ್ಷ ತಪ್ಪು ಮಾಡಿದ್ರೆ ಇದು ಇಡೀ ಅಧ್ಯಕ್ಷರ ಹೆಸರು ಕೆಟ್ಟೋಗೋದು ಇದ್ರಲ್ಲೇ. ಪ್ರತಿಯೊಬ್ಬರಿಗೆ ಹೇಳ್ಕೊತಾ ಇದ್ದೀನಿ, ಎಂಜಿನ್ ಕಾಸು ತಿನ್ನೋದು ಬಿಟ್ಟಾಕ್ಬಿಡಿ. ಡ್ರೈವರ್ಗಳಿಗೆ ಏನೇನು ಸೌಲಭ್ಯ ಆಗುತ್ತಾ ಇದೆ, ಏನೇನಿಲ್ಲ, ಅದ್ರ ಬಗ್ಗೆ ಪಿನ್ ಟು ಪಿನ್ ಓಪನ್ ಡಿಕ್ಲೇರ್ ಕೊಡ್ಬೇಕಾಗತ್ತೆ. ಆಫೀಸ್ ಓಪನ್ ಮಾಡ್ಕೊಂಡು ದೊಡ್ಡ ಕುಟ್ಕೊಂಡು ಬಿಲ್ಡಪ್ ಕೊಡೋದು ಅವಶ್ಯಕತೆ ಇಲ್ಲ ಸ್ವಾಮಿ. ನೀವು ರೋಡೆಲ್ಲ ತಿರ್ಕೊಂಡು ದುಡಿಮೆ ಮಾಡ್ಕೊಂಡೆ ಡ್ರೈವರ್ಗಳು ಸಹಾಯ ಮಾಡ್ಕೊಡಿ. ಯಾಕಂದ್ರೆ ಒಬ್ಬ ಸಂಘಟನೆ ಅಧ್ಯಕ್ಷರು ಮುಖಂಡರ ಕುತ್ಕೊಂಡಿದ್ರ ನೀವು, ಇಡೀ ಸಂಘಟನೆ ಡ್ರೈವರ್ಗಳದ್ದು ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಇವತ್ತು ನಾವು ಸಂಘಟನೆ ಅಧ್ಯಕ್ಷರಾಗಿ ನಮ್ಮವರೆಗೂ ಲೆಟರ್ಗಳು ಬಂದಿಲ್ಲ. ನಮ್ಮ ಸಂಘಟನೆ JBM ಡಾಕ್ಟರ್ ಅಂಬೇಡ್ಕರ್ ಚಾಲಕರ ಸಂಘಟನೆಗೆ ಲೆಟರ್ಗಳು ಬಂದಿಲ್ಲ, ಕೆಲವು ಸಂಘಟನೆ ಅಧ್ಯಕ್ಷರುಗಳು ಗೊತ್ತಾಗಿಲ್ಲ. ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ನಾವು ಆಮ್ ಜನತಾ ಪಾರ್ಟಿ ಏನು ಆಫೀಸ್ ಇಟ್ಟಿದ್ದಾರೆ ಇವ್ರಿಗೆ ಡೈರೆಕ್ಟ್ ಆಗಿ ಬಂದು ನಿನ್ನೆ ಇವ್ರ ವಿಡಿಯೋ ನೋಡ್ಬಿಟ್ಟು ಇವ್ರ ಆಫೀಸ್ಗೆ ಬಂದು ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀವಿ. ಏನೋ ಅವ್ರು ನನಗೊಂದು 4 ಮಾತು ಕೊಡ್ತಾ ಇಲ್ಲ, ನಾನು ಅವ್ರು 4 ಮಾತು ತಗೋತಾ ಇಲ್ಲ. ಡೈರೆಕ್ಟ್ ಲೈವ್ ವಿಡಿಯೋದಲ್ಲಿ ಅವ್ರ ಪೇಪರ್ ಸಮೇತ ಸಾಕ್ಷಿ ಸಮೇತ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಬಾಯಲ್ಲೇ ಬಂದಿರೋದು. ಸಂಘಟನೆ ಅಧ್ಯಕ್ಷರುಗಳು ಕೊಟ್ರೆ ದುಡ್ಡಿನ ವ್ಯವಹಾರ ಮಾಡ್ಕೊತಾ ಇದ್ದಾರೆ, ಅವರೇ ತಿಂತಾ ಇದ್ದಾರೆ, ಡ್ರೈವರ್ಗಳಿಗೆ ಸಹಾಯ ಮಾಡ್ತಾ ಇಲ್ಲ. ಅವ್ರವ್ರಿಗೆ ಏನು ಅಧ್ಯಕ್ಷರುಗಳು ಇದ್ದಾರೆ ಅವ್ರ ಜೊತೆಲಿ ಇರೋರಿಗೆ ಬಳಸ್ಕೋತಾರೆ, ಮಿಕ್ಕಿದ ಡ್ರೈವರ್ಗಳಿಗೆ ಅನುಕೂಲ ಆಗ್ತಾ ಇಲ್ಲ ಅಂತ ಡೀಟೇಲ್ ಆಗಿ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಸಂಘಟನೆ ಅಧ್ಯಕ್ಷರು ಸ್ವಲ್ಪ ಜ್ಞಾನ ಇಕ್ಕಿ ಕೇಳಿದ್ದು. ಪ್ರತಿಯೊಬ್ಬ ಡ್ರೈವರ್ ಅಧ್ಯಕ್ಷರುಗಳಿಗೆ ಕೇಳಬೇಕು, ನಿಮ್ಮ ನೀತಿ ಇದೆ, ಕಾನೂನು ಧರ್ಮದಲ್ಲಿ ನಿಮ್ಗೆ ಅಧಿಕಾರ ಇದೆ. ಈ ತರ ಸ್ಕೀಮ್ಗಳು ಒಬ್ಬ ಲೇಡೀಸು, ನಮ್ಮ ಆಟೋ ಡ್ರೈವರು ಎಂತಿನ ವೈಫೈ ಇರ್ಬೋದು, ಅವ್ರಿಗೆ ಆಪರೇಷನ್ ಇರಲಿ, ಹಾಸ್ಪಿಟ್ಲ್ ಡೆಲಿವರಿ ಚಾರ್ಜ್ವರೆಗೂ ಫ್ರೀ ಇದೆ. ಇನ್ನೊಂದು ನಮ್ಮ ಮಕ್ಕಳು ಸ್ಕಾಲರ್ಶಿಪ್ ಇರಲಿ, SLC ಅದುವರೆಗೂ ಫ್ರೀ ಆಫರ್ ಇದೆ. ಅದು 50 ರೂಪಾಯಿಂದ ಮಾಡಿಸ್ಕೋಬೇಕಂತೆ. ಅದು ಆಫೀಸ್ವರೆಗೂ ಪೊಲೀಸ್ ಅವರೇ ಬಂದು ಮಾಹಿತಿ ಕೊಟ್ಟು ಎಷ್ಟು ಜನ ಡ್ರೈವರ್ಗಳು ಸಬ್ಮಿಟ್ ಮಾಡ್ತಾರೆ ಅವ್ರದ್ದೆಲ್ಲ ಪ್ರೂಫ್ಗಳು ತೊಗೊಂಡು ಮಾಡ್ಕೊಡ್ತೀನಿ ಅಂತ ಆಮ್ ಪಾರ್ಟಿ ಕಡೆಯಿಂದ ಗೌರ್ಮೆಂಟ್ ಕಡೆಯಿಂದ ಬಂದಿರೋ ಲೆಟರ್. ಇದು ಸಂಘಟನೆ ಅಧ್ಯಕ್ಷರವರೆಗೂ ಬಂದಿಲ್ಲ, ಇದು ಅವ್ರವರೆಗೂ ಬಂದಿದೆ. ಇದಕ್ಕೆ ಏನ್ ನಮ್ಮ ಡ್ರೈವರ್ಗಳು ಕಮೆಂಟ್ ಕಳಿಸ್ತೀರಾ, ಏನಂತ ಮಾಹಿತಿ ಕೊಡ್ತೀರಾ? ಪ್ರತಿಯೊಬ್ರು ಇದೇ ಲೈವ್ ಮುಖಾಂತರ, ಇದೇ ಫೇಸ್ಬುಕ್, ಇದರಲ್ಲೇ ನೀವು ಪ್ರತಿಯೊಬ್ರು ಕಮೆಂಟ್ಗಳು ಕಳಿಸಿ, ನಿಮಗೆ ಗೊತ್ತಾಗುತ್ತೆ. ನಾಳೆ ದಿವಸ
ಯಾವ್ಯಾವ ಸಂಘಟನೆ ಅಧ್ಯಕ್ಷರುಗಳು ಏನೇನು ದುಡ್ಡಿನ ವ್ಯವಹಾರಗಳು ಮಾಡ್ಕೊಂಡು ಏನೇನು ಬಿಲ್ಡಪ್ಗಳು ಕೊಡ್ತಾ ಇದ್ದಾರೆ ಅಂತ, ಯಾವ ಥರ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಡೈರೆಕ್ಟ್ ಆಗಿ ಇದೇ ಫೇಸ್ಬುಕ್ ಪಬ್ಲಿಕ್ ಮುಂದೆ ಇಕ್ಕೋದು ಕೆಲಸ ಮಾಡ್ತೀವಿ ನಾವು. ಚಾಲಕರಿಗೋಸ್ಕರ ಕಟ್ಟಿರೋ ಸಂಘಟನೆ, ಚಾಲಕರ ಪರವಾಗಿ ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೀವಿ. ಪ್ರತಿಯೊಬ್ಬರು ಚಾಲಕರಿಗೆ ತೊಂದರೆ ಆಗಿದ್ರೆ ನಮಗೆ ಕಮೆಂಟಲ್ಲೇ ಕಳಿಸ್ಕೊಡಿ. ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಡೈರೆಕ್ಟಾಗಿ ನಮ್ಮ ಕಾಂಟ್ಯಾಕ್ಟ್ ಮಾಡಿ ನಾವು ಈ ಸ್ಕೀಮ್ಗಳು ಹೇಳ್ಕೊಡ್ತೀವಿ. ಡೈರೆಕ್ಟಾಗಿ ಆಫೀಸಿಗೆ ಬನ್ನಿ ಮಾಡಿಸ್ಕೊಡ್ತೀವಿ. ಏನಂದರೆ ಇದಕ್ಕೆ ನೀವು ಪ್ರತಿಯೊಂದು ಮಾಡ್ಕೋಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ನಿಮ್ಮ ಅಡ್ರೆಸ್ ಎಲ್ಲ ತೊಗೊಂಡು ಬಂದರೆ ನಿಮ್ಮ ಮೊಬೈಲ್ ನಂಬರ್ ಸಮೇತ ನಿಮ್ಗೆ OTP ಬರುತ್ತೆ. ಅದು ನಾವು ಡೈರೆಕ್ಟಾಗಿ ಮಾಡ್ಕೊಡಲ್ಲ, ಪೊಲೀಸ್ ಅಧಿಕಾರವರು ಬಂದು ಕುತ್ಕೊಂಡು ಮಾಡಿಸ್ಕೊಡ್ತಾರೆ. ಅದು ನಮ್ಮ ಆಫೀಸಿಗೆ ಬಂದು ನೀವು ಇಷ್ಟು ಜನ ಅಂತ ನಿಂತ್ಕೊಂಡಿದ್ಮೇಲೆ ಈ ಏನು ಸ್ಕೀಮ್ ಇದೆ ಈ ಸ್ಕೀಮ್ ಓಪನ್ ಆಗೋದು. ಇಬ್ಬರಿಗೆ ಮೂವರಿಗೆ ಮಾಡ್ಕೊಂಡು ಇರೋಕ್ಕಾಗಲ್ಲ. ಒಂದ್ಸತಿ ಎರಡು ಸತಿ ಪೊಲೀಸವ್ರು ಬರ್ಬೋದು, ಬಂದ್ರೂ 10-20 ಜನ ಬೇಕಾಗುತ್ತೆ. ಒಬ್ರಿಬ್ಬರಿಗೆ ಪೊಲೀಸವ್ರು ಪದೇ ಪದೇ ಬರೋಕ್ಕಾಗಲ್ಲ, ಅವರು ಕೆಲಸ ಕಾರ್ಯ ಇರುತ್ತೆ. ಧನ್ಯವಾದ. ತುಂಬಾ ಥ್ಯಾಂಕ್ಸ್ ಸರ್ ನಮಗೆ ಮಾಹಿತಿ ಕೊಟ್ಟಿರೋದು. ಓಕೆ ಸರ್. ಯಾಕಂದ್ರೆ ಕೆಲವು ಸಂಘಟನೆ ಅಧ್ಯಕ್ಷರುಗಳು ಮಾಡ್ತಾ ಇರೋದು ಪ್ರತಿಯೊಂದು ಸಂಘಟನೆಗೆ ಹೆಸರುಗಳು ಕೆಟ್ಟೋಗ್ತಾ ಇದೆ. ಆ ಡ್ರೈವರ್ಗಳಿಗೆ ಅನುಕೂಲ ಆಗಬೇಕು. ಯಾವ ಸಂಘಟನೆ ಅಧ್ಯಕ್ಷರು ತಪ್ಪು ಮಾಡಿದ್ರು ಓಪನಿಂಗ್ ಸ್ಟೇಟ್ಮೆಂಟ್ ಕೊಡ್ತೀವಿ ನಾವು. ಓಕೆ ಸರ್. ಅವ್ರು ದೊಡ್ಡವ್ರು ಇರಲಿ ಚಿಕ್ಕವ್ರು ಇರಲಿ, ನಾವೇನೋ ಯಾರ್ದು ತಲೆ ತಿಂತಾ ಇಲ್ಲ, ಯಾವ್ದು ಡ್ರೈವರ್ ದುಡ್ಡು ತಿಂತಾ ಇಲ್ಲ. ಡ್ರೈವರ್ಗಳಿಗೆ ಅನುಕೂಲ ಮಾಡಿಕೊಟ್ರೆ ನಾಳೆ ದಿವಸ ನಮಗೆ ಒಳ್ಳೆಯದು. ಆಮೇಲೆ ಒಂದೇ ಒಂದು ಲಾಸ್ಟ್ ಮಾತು ಹೇಳಕ್ಕೆ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಅಯ್ಯೂಬ್ ಖಾನ್, AAP ಆಮ್ ಆದ್ಮಿ ಪಾರ್ಟಿ. ನಂದು ಅಡ್ರೆಸ್ ಬಂದುಬಿಟ್ಟು ಶಿವಾಜಿನಗರ, ಸ್ಟೇಟ್ ಆಟೋಗೆ ಪ್ರೆಸಿಡೆಂಟ್ ನಾನು, ಆಮ್ ಆದ್ಮಿ ಪಾರ್ಟಿ. ನನಗೆ ಡ್ರೈವರ್ಗೆ ಅವ್ರದ್ದು ನನಗೆ ಬೆಂಬಲ ಬೇಕು, ನಾವು ಅವ್ರಿಗೆ ಬೆಂಬಲ ಕೊಡಬೇಕು. ಯಾವನು ಏನೇನು ಅವ್ರು ಬಂದರೆ ಅವ್ರ ಜೊತೆಗೆ ನಾನು ಕೆಲಸ ಮಾಡ್ತೀನಿ. ಅಷ್ಟೇ. ನಮಸ್ಕಾರ. ಆದ್ಮೇಲೆ ತುಂಬಾ ಥ್ಯಾಂಕ್ಸ್ ಸರ್, ಒಳ್ಳೆ ಕೆಲಸ ಮಾಡಿದ್ರ. ಓಕೆ ಸರ್. ಈ ತರನೇ ಡ್ರೈವರ್ಗಳು ಮಾಹಿತಿ ಬಂದು ಇನ್ಫಾರ್ಮ್ ಮಾಡಿ ಯಾವ ಸಂಘಟನೆ ಅಧ್ಯಕ್ಷ ಇದ್ರು ನಾವು ಓಪನ್ ಓಕೆ ಸರ್. ಥ್ಯಾಂಕ್ ಯು. ಬರ್ತಾರೆ.